ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಮಕ್ಕಳಿಗೆ ಯೂಸ್ ಮಾಡುವಂಥ ಮೆಡ್ಲರ್ ಸಿರಪ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಮೆಡ್ಲರ್ ಸಿರಪ್ ಬಂದು ಕಾಂಬಿನೇಷನ್ ಮೆಡಿಸಿನ್ಸ್ ಆಗಿರುತ್ತೆ. ಇದರಲ್ಲಿ 3 ರೀತಿಯ ಮೆಡಿಸಿನ್ಸ್ ಇರುತ್ತೆ. ಪ್ಯಾರಾಸಿಟಮಾಲ್, ಫಿನೆಲೆಫ್ರಿನ್ ಆ್ಯಂಡ್ ಕ್ಲೋರೋಫಿನೆರಮಿನ್ ಮೆಲೇಟ್ ಎಂಬ 3 ಮೆಡಿಸಿನ್ಸ್ ಇರುತ್ತೆ. ಪ್ಯಾರಾಸಿಟಮಾಲ್ ಬಂದು ಜ್ವರ ಮತ್ತು ಬಾಡಿ ಪೈನ್ನ ಕಡಿಮೆ ಮಾಡುತ್ತೆ. ಫಿನೆಲೆಫ್ರಿನ್ ಮೂಗನ್ನು ಬ್ಲಾಕ್ ಆಗಿರೋದನ್ನ ಕಡಿಮೆ ಮಾಡುತ್ತೆ ಮತ್ತು ರನ್ನಿ ನೋಸ್ನ ಸರಿ ಮಾಡುತ್ತೆ. ಮತ್ತು ಕ್ಲೋರೋಫಿನೆರಮಿನ್ ಮ್ಯಾಲೇಟ್ ಬಂದು ಅಲರ್ಜಿ ಪ್ರಾಬ್ಲಮ್ಸ್ನ ಮೀನ್ಸ್ ಕಣ್ಣಿನಲ್ಲಿ ನೀರು ಬರ್ತಿದ್ರೆ ಅಲರ್ಜಿಯಿಂದ ಅದನ್ನು ಸರಿ ಮಾಡುತ್ತೆ. ಟೋಟಲಿ ಈ ಒಂದು ಸಿರಪ್ನ ಶೀತ ಮತ್ತು ಜ್ವರದ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕೆ ಡಾಕ್ಟರ್ ಮಕ್ಕಳಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಸಿರಪ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ 1 ಇಯರ್ ಮಕ್ಕಳಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಅಥವಾ 1 ml ಯೂಸ್ ಮಾಡಬಹುದು. 2 ರಿಂದ 5 ವರ್ಷದ ಮಕ್ಕಳಿಗೆ ಸಾಮಾನ್ಯವಾಗಿ ಊಟ ಆದ ನಂತರ ದಿನಕ್ಕೆ 2.5 ml 2 ಸಲ ಯೂಸ್ ಮಾಡಬಹುದು. ಎಬೋ 6 ಇಯರ್ಸ್ ಮಕ್ಕಳಾಗಿದ್ದರೆ 5 ml ದಿನಕ್ಕೆ 2 ಸಲ ಊಟ ಆದ ನಂತರ ಯೂಸ್ ಮಾಡಬಹುದು. ಅಥವಾ ಮಕ್ಕಳ ಕಂಡೀಷನ್ ಮೇಲೆ ಡಾಕ್ಟರ್ ಹೇಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಹಾಗೆ ಈ ಒಂದು ಸಿರಪ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದ್ರೆ ಸೈಡ್ ಎಫೆಕ್ಟ್ಸ್ ಏನಾಗಲ್ಲ. ಕೆಲವೊಂದು ಕಂಡೀಷನಲ್ಲಿ ವಾಮಿಟ್ ಆಗುವಂಥದ್ದು, ನಿದ್ರೆ ಬರುವಂಥದ್ದು, ತಲೆ ಸುತ್ತುವಂಥದ್ದು ಮತ್ತು ಹೊಟ್ಟೆ ಪ್ರಾಬ್ಲಮ್ಸ್ ಆಗುವಂಥದ್ದು ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇದೇನಾದರೂ ಲಾಂಗ್ ಟೈಮ್ ಏನಾದರೂ ಇದ್ದರೆ ಮಕ್ಕಳಿಗೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದ್ರೆ 1 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಈ ಒಂದು ಸಿರಪ್ನ ಯೂಸ್ ಮಾಡಬೇಡಿ. ಲಿವರ್ ಪ್ರಾಬ್ಲಮ್ ಇರುವಂಥ ಮಕ್ಕಳಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಸಿರಪ್ನ ಯೂಸ್ ಮಾಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಪ್ಯಾರಾಸಿಟಮಾಲ್ ಇರುವಂಥ ಯಾವುದೇ ಮೆಡಿಸಿನ್ನ ಈ ಸಿರಪ್ ಜೊತೆ ಯೂಸ್ ಮಾಡಬೇಡಿ. ಮತ್ತು ಯಾವುದೇ ಮೆಡಿಸಿನ್ನ ಯೂಸ್ ಮಾಡೋ ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಈ ಸಿರಪ್ನ ಕಾಮೆಡ್ ಕೆಮಿಕಲ್ಸ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 60 ml ಪ್ರೈಸ್ ಬಂದು 76 ರೂಪಾಯಿ ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಮೆಡ್ಲರ್ ಸಿರಪ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.